ಮೈ ಬಗ್ಸಿ ದುಡಿಯಲ್ಲ, ಕೆಲ್ಸಕ್ಕೆ ಹೋಗುವಂತ ಯೋಚನೆ ಇಲ್ಲ. ಅಮಾಯಕರನ್ನ ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ಅವ್ರ ಹತ್ರ ಕಿತ್ಕೊಂಡು ತಿನ್ನುವಂಥದ್ದು, ಈ ರೀತಿಯಾದಂತ ಹಲ್ಲೆಯನ್ನ ಮಾಡಿದ್ದಾರೆ. ನೀನ್ ಎಲ್ಲಿಂದ ಬಂದಿದ್ಯಾ? ಆದ್ರೂ ಅಂತವ್ರ ಮೇಲೆ ಈ ರೀತಿಯಾಗಿ ಸಾಲ ಕೊಡಕ್ಕೇನು ಅದು ನಿಮ್ಮ ಅಪ್ಪನ ಮನೆ ಅಂಗಡಿನ? ಸಾಲ ಕೊಡ್ಲಿಲ್ಲ ಅಂತಂದ್ರೆ ಹಿಗ್ಗ ಮುಗ್ಗ ಹಲ್ಲೆಯನ್ನ ಮಾಡಿ ಅವರ ಪೌರುಷ ದರ್ಪವನ್ನ ತೋರಿಸುವಂಥದ್ದು. ಈ ಕೆಲ ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರೆಯುವಂತ ಘಟನೆಗಳು ಆಗ್ತಾ ಇತ್ತು. ಗ್ಲಾಸಿನ ಬಾಟಲ್ ಅನ್ನ ತೆಗೆದು ಆತನ ಹಣೆಗೆ, ಮುಖಕ್ಕೆ, ಎದೆಗೆ ಹೊಡೆದಿದ್ದಾರೆ. ಇದು ಕೊಲೆ ಪ್ರಯತ್ನ. ಮೈ ಬಗ್ಸಿ ದುಡಿಯಲ್ಲ, ಕೆಲ್ಸಕ್ಕೆ ಹೋಗುವಂತ ಯೋಚನೆ ಇಲ್ಲ. ಹುಡ್ಕಿದ್ರು ಜೋಬಲ್ಲಿ 100 ರೂಪಾಯಿ ದುಡ್ಡಿರಲ್ಲ. ಆದ್ರೂ ಟೈಮ್ಗೆ ಬೀಡಿ, ಸಿಗರೇಟು, ಪಾನ್ ಪರಾಕು, ಕಾಫಿ, ಟೀ ಎಲ್ಲಾನು ಬೇಕು. ಸಿಕ್ಕಂತ ಅಮಾಯಕರನ್ನ ಹೊಡೆದು ಬಡ್ದು ದೌರ್ಜನ್ಯ ಮಾಡಿ ಅವ್ರ ಹತ್ರ ಕಿತ್ಕೊಂಡು ತಿನ್ನುವಂಥದ್ದು. ಸಾಲ ಕೊಡ್ಲಿಲ್ಲ ಅಂತಂದ್ರೆ ಹಿಗ್ಗ ಮುಗ್ಗ ಹಲ್ಲೆಯನ್ನ ಮಾಡಿ ಅವರ ಪೌರುಷ ದರ್ಪವನ್ನ ತೋರಿಸುವಂಥದ್ದು. ಇಂತಹ ಪುಡಿ ರೌಡಿಗಳ ನರಕ್ಕೆ ಪೊಲೀಸರು ಆಗಾಗ ಬಿಸ್ತೀರ್ ಕಾಯಿಸ್ಲಿಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಈ ರೀತಿಯಾದಂಥ ಘಟನೆಗಳು ಆಗ್ತಾನೆ ಇರುತ್ತೆ. ಅದೇ ರೀತಿಯಾದಂಥ ಘಟನೆಯೊಂದು ಆಗಿದೆ. ಅದರ ಫುಟೇಜ್ ಸಮೇತ, ಹಲ್ಲೆ ಮಾಡಿದಂಥ ವಿಡಿಯೋ ಸಮೇತ ನಿಮ್ಮ ಮುಂದೆ ಈ ಸ್ಪೆಷಲ್ ಸ್ಟೋರಿನ ಇಡ್ತಾ ಇದ್ದೀನಿ. ನಾನು ಶಿವಪ್ರಸಾದ್ ಮಾಗಡಿ. ಕಳೆದ 2-3 ತಿಂಗಳಿಂದ ಈ ರೀತಿಯಾದಂಥ ಘಟನೆಗಳು ಆಗಿರಲಿಲ್ಲ ಬೆಂಗಳೂರಲ್ಲಿ. ಏನಂದ್ರೆ ಬೆಂಗಳೂರಲ್ಲಿರುವಂಥ ಬಹುತೇಕ ಬೇಕರಿಗಳು, ಜೊತೆಗೆ ಈ ಕಾಫಿ, ಟೀ, ಸಿಗರೇಟ್ ಅನ್ನು ಮಾರುವಂಥ ಕಾಂಡಿಮೆಂಟ್ಸ್ಗಳು ಎಲ್ಲರೂ ಕೂಡ ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ, ಅದರಲ್ಲೂ ಕೂಡ ಈ ಮಂಗಳೂರು, ಕುಂದಾಪುರ, ಉಡುಪಿ ಈ ಮೂಲದವರು, ಜೊತೆಗೆ ಬೇಕರಿ ವಿಚಾರಕ್ಕೆ ಬಂದರೆ ಹಾಸನ ಮೂಲದವರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಸೊ ಇಂಥವರ ಮೇಲೆ ಈ ಕೆಲ ಪುಡಿ ರೌಡಿಗಳು ಅಟ್ಟಹಾಸವನ್ನು ಮೆರೆಯುವಂಥ ಘಟನೆಗಳು ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಆಗಿರಲಿಲ್ಲ. ಇವತ್ತು ಒಂದು ಘಟನೆ ಕೂಡ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮೊದಲಿಗೆ ಆ ಫುಟೇಜ್ ಅನ್ನ ತೋರಿಸ್ತೀವಿ, ನೋಡ್ಬಿಡಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಒಂದು ಕಾಂಡಿಮೆಂಟ್ಸ್ನ ಮಾಲೀಕ ಮತ್ತು ಆ ಕಾಂಡಿಮೆಂಟ್ಸ್ನಲ್ಲಿ ಕೆಲಸ ಮಾಡುವಂಥ ಹುಡುಗನ ಮೇಲೆ ಈ ಪುಡಿ ರೌಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ ಅಂತ ಹೇಳಿ. ಮೊದಲಿಗೆ ಯಾವ ಕಾರಣಕ್ಕೆ ಅಂತ ಹೇಳ್ಬಿಡ್ತೀನಿ. ಹೋಗಿದ್ದಾರೆ, ಸಿಗರೇಟ್ ಕೇಳಿದ್ದಾರೆ ಸಾಲನ. ನಾನು ಸಾಲ ಕೊಡಲ್ಲ ಅಂತ ಹುಡುಗ ಹೇಳಿದ್ದಾನೆ. ಅಷ್ಟೇ ಕಾರಣಕ್ಕೆ ನಾನು ಯಾರು ಗೊತ್ತಾ, ನೀನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಹೇಳಿ ನುಗ್ಗಿ 3-4 ಜನ, ಅದರಲ್ಲಿ 2 ತೀವ್ರತರವಾದಂಥ ಹಲ್ಲೆಯನ್ನು ಆ ಒಂದು ಹುಡುಗನ ಮೇಲೆ ಮಾಡ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಅಲ್ಲಿದ್ದಂಥ ಒಂದು ಈ ಗ್ಲಾಸಿನ ಬಾಟ್ಲ್ಗಳಿರ್ತಾವೆ ನೋಡಿ, ಪೆಪ್ಸಿ, ಈ ಮಾಜಾ ಎಲ್ಲ ಕುಡ್ದಿರ್ತಲ್ಲ, ಆ ಒಂದು ಟ್ರೈನೆಲ್ಲ ಒದ್ದು ಅವ್ನಿಗೆ ಹಿಗ್ಗಾಮುಗ್ಗ ಹೊಡೆದು ಆ ಟ್ರೈನ್ ಒಳಗಡೆಯಿಂದ ಬಿದ್ದಂಥ ಒಂದು ಗ್ಲಾಸಿನ ಬಾಟಲನ್ನು ತೆಗೆದು ಆತನ ಹಣೆಗೆ, ಮುಖಕ್ಕೆ, ಎದೆಗೆ ಹೊಡೆದಿದ್ದಾರೆ ಹಿಗ್ಗಾಮುಗ್ಗ. ಅದಾದ ಬಳಿಕ ಆತನನ್ನು ಹೊರಗಡೆ ಎಳ್ಕೊಂಬರುವಂಥ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಆದರೆ ಆತ ಒಳಗಡೆ ಹೋಗ್ತಾನೆ, ಅಲ್ಲೂ ಕೂಡ ಬಿಡಲ್ಲ. 2 ದೃಶ್ಯದಲ್ಲಿ ನೋಡ್ತಿದ್ರೆ, ಒಬ್ಬ ಕೆಂಪು ಶರ್ಟ್ ಹಾಕೊಂಡಿದ್ದಾನೆ, ಮತ್ತೊಬ್ಬ ಹುಡುಗ. 2 ಸೇರ್ಕೊಂಡು 2 ಹೆಸರು ಕೂಡ ಗೊತ್ತಿಲ್ಲ, ಆದರೆ ಮುಖಗಳು ಮಾತ್ರ ಸ್ಪಷ್ಟವಾಗಿದೆ. ಸೊ ಈ ಘಟನೆ ಆಗಿರುವಂಥದ್ದು ಭೂಪ್ಸಂದ್ರ ನ್ಯೂ ಎಕ್ಸ್ಟೆನ್ಷನ್ ಸೆಂಟ್ರಲ್ ಎಕ್ಸೈಸ್ ಲೇಔಟು ಸಂಜಯ್ ನಗರದಲ್ಲಿ ಈ ಒಂದು ಘಟನೆ ಆಗಿದೆ. ಸಿಗರೇಟ್ ಸಾಲ ಕೊಡಲ್ಲ ಅಂದಿದ್ದಕ್ಕೆ ಈ ಒಂದು ಘಟನೆ, ಈ ರೀತಿಯಾಗಿ ಹಲ್ಲೆಯನ್ನ ಮಾಡಿ ಥಳಿಸಿದ್ದಾರೆ. ಮೊದಲೇ ಇವ್ರುಗಳು ನೋಡ್ದಾಗೆ ಗೊತ್ತಾಗ್ಬಿಡುತ್ತೆ ಇವರಂಥ ಪುಂಡು ಪೋಖ್ರಿಗಳು ಅಂತ ಹೇಳಿ. ನಿನ್ ಬೇಕಾದ್ರೆ ದುಡ್ಡು ಕೊಟ್ಟು ತಗೊಳಪ್ಪ. ಬಹುಶಃ 1 ಸಲ 2 ಸಲ ಕೊಟ್ಟಿರ್ತಾರೆ, ಇವರು ಸಾವಿರಾರು ರೂಪಾಯಿ ಗಟ್ಟಲೆ ಡ್ಯೂ ಇಟ್ಟಿರ್ತಾರೆ ಅನ್ಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಕೊಡಲ್ಲ ಅಂದಿದ್ದಕ್ಕೆ ಈ ರೀತಿಯಾದಂಥ ಹಲ್ಲೆಯನ್ನ ಮಾಡಿದ್ದಾರೆ. ನೀನು ಎಲ್ಲಿಂದ ಬಂದಿದ್ಯಾ, ಎಲ್ಲಿಂದ ಬಂದು ನೀವು ಈ ರೀತಿಯಾಗಿ ಇಲ್ಲೆಲ್ಲನೂ ಕೂಡ ಸ್ಕೂಲ್ ಮಕ್ಳಿಗೆಲ್ಲ ಸಿಗರೇಟ್ ಕೊಡ್ತೀಯಾ ಅಂತೇಳಿ ಇವ್ರ ತಪ್ಪನ್ನು ಮುಚ್ಕೊಳಕ್ಕೆ ಯಾವುದೋ ಒಂದು ರೀಸನ್ ಹೇಳೋದಲ್ಲಿ. ಈಗ ಸ್ಕೂಲ್ ಮಕ್ಳಿಗೆ ಆತ ಸಿಗರೇಟ್ ಮಾಡ್ತಿದ್ದಾನೆ ಅಂತಂದ್ರೆ ಅದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಅಂತೇಳಿ ಒಂದಷ್ಟು ಅಧಿಕಾರಿಗಳಿರ್ತಾರೆ. ನೀವು ಕಂಪ್ಲೇಂಟ್ ಮಾಡಿ, ಅವ್ರು ಬಂದು ಅವ್ರ ಮೇಲೆ ಏನು ಆ್ಯಕ್ಷನ್ ತಗೊಬೇಕು, ಅಂಗಡಿ ಮುಚ್ಚಿಸ್ಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು, ಅಥವಾ ಅಂಗಡಿಗೆ ಸೀಲ್ ಹಾಕಬೇಕು, ಫೈನ್ ಹಾಕಬೇಕು, ಅಥವಾ ಸಿಗರೇಟ್ ಎತ್ಕೊಂಡು ಹೋಗ್ಬೇಕು, ಅದನ್ನು ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಹೋಗ್ಬಿಟ್ಟು ಸಿಗರೇಟ್ ಸಾಲ ಕೊಡಲಿಲ್ಲ ಅಂತ ಹೇಳಿಬಿಟ್ಟು
ನೀವು ಸ್ಕೂಲ್ ಮಕ್ಳಿಗೆ ಸಿಗರೇಟ್ ಮಾಡ್ತಿದ್ಯಾ ಅಂತ ರೀಸನ್ ಇಟ್ಕೊಂಡು ಈ ರೀತಿಯಾಗಿ ಮನ ಬಂದಂತೆ ಹಲ್ಲೆ ಮಾಡುವಂಥದ್ದು. ಇಷ್ಟೇ ಅಲ್ಲ, ಈ ಫುಟೇಜ್ ಒಳಗಡೆ ಅವ್ರು ಲಾಂಗು ಮಚ್ಚೆಲ್ಲ ತಂದು ಬೆದರಿಕೆ ಹಾಕಿದ್ದಾರೆ. ಬಟ್ ಆ ಫುಟೇಜಲ್ಲಿ ರೆಕಾರ್ಡ್ ಆಗಿಲ್ಲ. ಆ ಅಂಗಡಿ CCTV ಅಂಗಡಿ ಒಳಗಡೆ ಹೊರಗಡೆ ಇದ್ದಂಥ CCTV ದೃಶ್ಯಗಳಲ್ಲಿ ಅವರ ಪುಂಡಾಟ, ಅವನ ಮೇಲೆ ಹಲ್ಲೆ ಮಾಡುವಂಥದ್ದು, ಕೈಯಲ್ಲಿ ಸಣ್ಣ ಪುಟ್ಟ ಚಾಕು ಇಟ್ಕೊಂಡಿದ್ದಾರೆ. ಅದು ನೀಟಾಗಿ ವಿಜುವಲ್ಸಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಅದಾದ ಬಳಿಕ ಲಾಂಗು ಮಚ್ಚೆಲ್ಲ ತಂದು ಬೆದರಿಸಿದ್ದಾರೆ, ಎದುರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದ ಘಟನೆಗಳು ಬೆಂಗಳೂರಲ್ಲಿ ಆಗಾಗ ಆಗ್ತಾ ಇತ್ತು. ಕಳೆದ 1-2 ತಿಂಗಳಿಂದ ಆಗಿರಲಿಲ್ಲ. ಈಗ ಮತ್ತೆ ಈ ರೀತಿಯಾದ ಪುಂಡರ ಅಟ್ಟಹಾಸ ಶುರುವಾಗಿದೆ. ಇದಕ್ಕೆ ಸಂಜಯ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಭೂಪ್ಸಂದ್ರ. ಸೊ ಹೀಗಾಗಿ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತಲ್ಲ, CCTV ಫುಟೇಜಲ್ಲಿ ಇವರೆಲ್ಲರ ಈ ಮಹಾನುಭಾವರ ಎಲ್ಲ ಮುಖಗಳು ನೀಟಾಗಿ ಬಂದಿದೆ. ಅವ್ರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಕೂಡಲೇ ಅವ್ರ ಮೇಲೆ ಒಂದು FIR ಮಾಡಿ, ಇದು ಕೊಲೆ ಪ್ರಯತ್ನ. ಯಾಕೆಂದರೆ ಬಾಟ್ಲಲ್ಲೆಲ್ಲ ಹೊಡೆದು ಆ ತಲೆ ಪಲೆಗೆಲ್ಲ ಹೊಡೆದಿದ್ದಾರೆ ಅಂತಂದರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸನ್ನು ಹಾಕಿ, ಜೊತೆಗೆ ಇಂಥವ್ರಿಗೆ ಈಗ ಕೆಲವೊಂದಷ್ಟು ನಾವೇ ಸ್ಟೋರಿಗಳು ಮಾಡಿದ್ದೀವಿ, ನೀವು ಕಮೆಂಟ್ ಹಾಕ್ತಾ ಇರ್ತೀರಿ ಪೊಲೀಸರು ಹೊಡಿತಾರೆ ಅಂತೇಳಿ. ನೋಡಿ ಯಾವ ರೀತಿಯಾಗಿ ಏನೋ ಸ್ಟೇಷನ್ಗೆ ದೂರ ಕರೆಸ್ಕೊಂಡು ಅಂಥವ್ರ ಮೇಲೆ ಹಲ್ಲೆ ಮಾಡಿದಾಗ ಆಕ್ರೋಶ ಇದ್ದೇ ಇರುತ್ತೆ. ಆದರೆ ಈ ರೀತಿಯಾಗಿ ಒಂದು ಸಿಗರೇಟ್ ಕೊಡಲಿಲ್ಲ ಅಂತೇಳಿ ಅಮಾಯಕರ ಮೇಲೆ ಏನೋ ಹೊಟ್ಟೆಪಾಡ್ಗೋಸ್ಕರ 4 ಕಾಸು ಮಾಡಿಕೊಂಡು ಜೀವನ ಸಾಕ್ಷಣ ಅಂತೇಳಿ ಬೆಂಗಳೂರು ಬಂದು ಜೀವನ ಮಾಡ್ತಿರ್ತಾರಲ್ಲ, ಇಂಥವ್ರ ಮೇಲೆ ಯಾರು ಬೇರೆಯವರಲ್ಲ ರೀ. ಯಾವುದೋ ಬಿಹಾರ, ಉತ್ತರ ಪ್ರದೇಶದಿಂದ ಬಂದಿಲ್ಲಲ್ಲ, ನಮ್ಮದೇ ರಾಜ್ಯದವರು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಹೊಟ್ಟೆಪಾಡ್ಗೋಸ್ಕರ ಅವರು ಏನು ಮಾರ್ತಾರೆ, ಅದು ನಾವು ತಗೊತೀವಿ, ದುಡ್ಡು ಕೊಡ್ತೀವಿ, ಅಷ್ಟೇ ಅವ್ರ ಜೀವನ. ಅಂಥವ್ರ ಮೇಲೆ ಈ ರೀತಿಯಾಗಿ ಸಾಲ ಕೊಡೋಕ್ಕೇನೋ ಅದು ನಿಮ್ಮ ಅಪ್ಪನ ಮನೆ ಅಂಗಡಿನ? ಅವ್ನು ದುಡ್ದಿರ್ತಾನೆ, ಅವ್ನು ಮಾಡಿರ್ತಾನೆ, ಅವ್ನ ಅಂಗಡಿನಲ್ಲಿ ನಿನ್ನ ತಾಕತ್ತಿದ್ರೆ ದುಡ್ಡು ಕೊಟ್ಟು ತಗೊಂಡ್ಬೇಕು. ಅದನ್ನ ಬಿಟ್ಟು ಸಾಲ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡೋವಂಥದ್ದು ಇದೆಯಲ್ಲ, ನಿಜಕ್ಕೂ ಇದು ಖಂಡನೀಯ. ಇದನ್ನ ಈಗ ಆಲ್ರೆಡಿ ರವಿಶೆಟ್ಟಿ ಬೈಂದೂರು ಅಂತ ಹೇಳಿ ಈ ರೀತಿಯಾದಂಥ ಘಟನೆಗಳು ಅವರೇ ನಮ್ಮ ಗಮನಕ್ಕೂ ಕೂಡ ತಂದಿತ್ತು. ಈ ರೀತಿಯಾದ ಘಟನೆಗಳಾದ ಸಂದರ್ಭದಲ್ಲಿ ಅವರ ಜೊತೆಗೆ ನಿಲ್ತಾರೆ. ಇವತ್ತು ಅವರೆಲ್ಲರೂ ಕೂಡ ಸ್ಪಾಟ್ಗೆ ಹೋಗಿ ಇದನ್ನು ಖಂಡಿಸಿ ಅಲ್ಲೊಂದು ಪ್ರತಿಭಟನೆಯನ್ನು ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ದಾರೆ. ಆದಷ್ಟು ಬೇಗ ಇವ್ರಿಗೆ ಒಂದು ಬಂಧಿಸ್ಲಿ. ಇಂಥವ್ರಿಗೆ ಒಂದು ಪಾಠ ಆಗಬೇಕು. ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂದರೆ ಅದು ಗೊತ್ತಾಗಬೇಕು. ಇಂಥ ಕೇಸ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲೇನೋ ಒಂದು FIR ಆಗುತ್ತೆ, ಮತ್ತೇನೋ ಬೇಲ್ಗಿಲ್ ತಗೊಂಡು ಹೊರಗಡೆ ಬಂದ್ಬಿಡ್ತಾರೆ, ಮತ್ತೆ ಇವ್ರು ಅಟ್ಟಹಾಸನ ಮೆರೆಸ್ತಾರೆ. ಇಂಥವ್ರಿಗೆ ಕಠಿಣ ಶಿಕ್ಷೆಗಳಾಗಬೇಕು. ಅಮಾಯಕರು ಜೀವನ ಮಾಡುವಂಥ ಪರಿಸ್ಥಿತಿ, ವಾತಾವರಣ ಬೆಂಗಳೂರಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಅವರು ಜೀವನವನ್ನು ಮಾಡಬೇಕು, ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು. ಆ ರೀತಿಯಾದಂಥ ಒಂದು ಪಾಠ ಆಗಲಿ ಇಂಥ ಕಿಡಿಗೇಡಿಗಳಿಗೆ ಅಂತ ಹೇಳ್ತಾ, ಇದ್ರ ಬಗ್ಗೆ ಫುಟೇಜ್ ನೋಡಿದ್ದೀರಾ? ತಮ್ಮ ಏರಿಯಾಗಳಲ್ಲಿ ಈ ಥರ ಘಟನೆಗಳು ಆಗಿರ್ತವೆ, ಗೊತ್ತಿರೋದಿಲ್ಲ. ಹಾಗೇನಾದ್ರು ಇತ್ತು ಅಂತಾರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.